ಭಾಳ ಜನ ಜಂಬೂ ಸವಾರಿ ಅಂತ ಕರೀತಾರೆ. ಜಂಬೂ ಅಂತಂದರೆ ಆನೆ, ಜಂಬೋ ಅಂತ ನೀವು ಹಿಂದಿನಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಜಂಬೋ ಅಂತ ಕರೀತಾರೆ. ಇಲ್ಲಿ ಆನೆಗಳಿಗೋಸ್ಕರ ಇದಲ್ಲ. ಇದು ಜಂಬಿ ಅಂತಂದರೆ ಬನ್ನಿ ಅಂತ, ಬನ್ನಿಯನ್ನು ಮುಡಿಯುವ ಸವಾರಿ ಆಗಿರೋದ್ರಿಂದ ಇದು ಜಂಬಿ ಸವಾರಿ ಅಂತ. ಇದು ಅದೇ ಜಂಬೂ ಸವಾರಿ ಆಗಿದೆ. ಭಾಳ ಜನಕ್ಕೆ ಆನೆ ಮೇಲೆ ಹೋಗೋದ್ರಿಂದ ಜಂಬೂ ಸವಾರಿ ಆಗಿದೆ. ಬಟ್ ಕನ್ನಡದಲ್ಲಿ ಜಂಬೂ ಸವಾರಿ ಯಾಕೆ ಆಗ್ಬೇಕದು? ಒಂದೇ ಪದಗಳಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಅರ್ಥ ಇದೆ. ಇಲ್ಲಿ ಜಂಬಿ ಸವಾರಿ ಅಂತ ಹೇಳಿದ್ರೆ ಬನ್ನಿಗಾಗಿ ನಡೆಯುವ ಸವಾರಿ. ಇದರಲ್ಲಿ ಆ ರಣಧೀರ ಕಂಠೀರವನ ಕಾಲದಲ್ಲಿ ನಡೆದಂತಹ ಆ ಒಂದು ಹಬ್ಬವನ್ನ ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದಾರೆ. ಮೊದಲು ಜೋಯಿಸರನ್ನ ಕೇಳಿ ಕಾಲವನ್ನು ಫಿಕ್ಸ್ ಮಾಡ್ಕೊಳ್ಳೋದು. ಇದು ಶರನ್ನವರಾತ್ರಿ ಅಂತ ಹೆಸರು ಇದಕ್ಕೆ. ನವರಾತ್ರಿ ಯಾವಾಗ ಅಂದರೆ 2 ನವರಾತ್ರಿ ಇದೆ ಭಾರತದಲ್ಲಿ. 2 ನವರಾತ್ರಿ ತುಂಬ ಫೇಮಸ್. ಇದು ಒಂದು ಶರನ್ನವರಾತ್ರಿ, ಆಶ್ವಯುಜ ಮಾಸದ ಶರದ್ ವರ್ಷ ಕಾಲದಲ್ಲಿ, ಅಂದರೆ ಶರದ್ ಅನ್ನುವಂತಹ ಕಾಲದಲ್ಲಿ ನಡೆಯುವಂಥದ್ದು ಶರದ್ ಋತು. ಆ ಶರದ್ ಋತುವಿನಲ್ಲಿ ನಡೆಯೋದ್ರಿಂದ, ಆಶ್ವಯುಜ ಮಾಸದಲ್ಲಿ ನಡೆಯೋದ್ರಿಂದ ಇದಕ್ಕೆ ಶರನ್ನವರಾತ್ರಿ ಅಂತ ಹೆಸರು. ಇನ್ನೊಂದು ನವರಾತ್ರಿ ಇದೆ, ಇಲ್ಲಿ ದೇವಿ ಮುಖ್ಯ. ಇಲ್ಲಿ ಅಲ್ಲಿ ವಸಂತ ನವರಾತ್ರಿ ಅಂತ ಹೇಳಿ ವಸಂತ ಮಾಸದಲ್ಲಿ, ಚೈತ್ರ ಮಾಸದಲ್ಲಿ, ಚೈತ್ರ ಅಂದರೆ ವಸಂತ ಋತು, ಚೈತ್ರ ಮಾಸದಲ್ಲಿ ನಡೆಯುತ್ತೆ. ರಾಮ ಹುಟ್ಟಿದ್ದಕ್ಕಾಗಿ 9 ದಿನಗಳು ಪೂಜೆ ಮಾಡ್ತಾರೆ, ಅದಕ್ಕೆ ವಸಂತ ನವರಾತ್ರಿ ಅಂತ ಹೆಸರು. ಸೊ ಇದು ಶರನ್ನವರಾತ್ರಿ. ಅದಕ್ಕೆ ಶರನ್ನವರಾತ್ರಿಯ ಕಾಲವು ಆರಂಭವಾಗಲಾಗಿ ಜೋಯಿಸರಿಂದ ದಿನಾಂಕಗಳನ್ನು ಪಡೆದು ರಾಜ ತನ್ನ ದಳವಾಯಿಯನ್ನು ಕರೆದು ಎಲ್ಲ ರಾಜರನ್ನು ಉತ್ಸವಕ್ಕೆ ಕರಿ ಅಂತ ಹೇಳ್ತಾನೆ, ಆಹ್ವಾನ. ತನ್ನ ರಾಜ್ಯ ಇದ್ರೂ ಕೂಡ ಕೇರಳ, ತಮಿಳುನಾಡು, ಪಕ್ಕದ ಗಡಿ ರಾಜ್ಯಗಳು, ದೂರದ ಅಂಗವಂಗ, ಕಳಿಂಗ, ಕಾಂಬೋಜ, ಕಾಶ್ಮೀರ, ಸೌವೀರ, ಸೌರಾಷ್ಟ್ರ, ಮಹಾರಾಷ್ಟ್ರ, ಮತ್ಸ್ಯ, ಬಂಗಾಳ, ಚೇಳ್ ಎಲ್ಲ ಅಲ್ಲಿಂದೆಲ್ಲ ಕರೆಸಿ, ಅವರನ್ನೆಲ್ಲ ಕರೆಸಿ ಅಲ್ಲಲ್ಲಿ ಇರುವಂತಹವರೆಲ್ಲ ಹೇಗೆ ಬಂದರು ಅನ್ನೋ ವರ್ಣನೇನೂ ಇದೆ. ಆ ಎಲ್ಲ ರಾಜರುಗಳು ಕೂಡ ತಮ್ಮದೊಂದು ತುಕಡಿನ ತಗೊಂಡು ಬರಕ್ಕೆ ಹೇಳಿದ್ದ. ಅವರೆಲ್ಲರೂ ತಮ್ಮ ಡ್ರೆಸ್ಸಲ್ಲಿ ಬರ್ತಾ ಇದ್ರು. ಪ್ರತಿಯೊಂದು, ಇವಾಗ ಕೇರಳ ಅವ್ರದ್ದೇ ಒಂದು ಸಪ್ರೇಟ್ ಡ್ರೆಸ್ ಇತ್ತು ಸೈನಿಕರಿಗೆ, ತಮಿಳ್ನಾಡು ಅವ್ರದ್ದೇ ಒಂದು ಸಪ್ರೇಟ್ ಡ್ರೆಸ್ಸು, ಅವ್ರದ್ದೇ ಒಂದು ಆಯುಧ, ಅವರೆಲ್ಲ ಬಂದಿದ್ರಂತೆ. ಗೋವಿಂದ ವೈದ್ಯ ಬರಿತಾನೆ ಇದನ್ನೆಲ್ಲ. ವೆರೈಟೀಸ್ ಆಫ್ ಟ್ರೂಪ್ಸ್ ಅಲ್ಲಿಂದ ಬಂದರು ಎಲ್ಲರೂ. ಅದಲ್ದೇನೆ ಇಂದ್ರಜಾಲ, ಮಹೇಂದ್ರಜಾಲ ಮಾಡೋರೆಲ್ಲ ಬಂದರು, ಅಂದರೆ ಮ್ಯಾಜಿಕ್ ಮಾಡೋರು ಎಲ್ಲ. ರಾಟಾಳ ಕೇಳಿದ್ದೀರಾ? ರಾಟಾಳಗಳೆಲ್ಲ ಬಂದವು ಅಲ್ಲಿಗೆ. ಏನು ರಾಟಾಳ ಅಂದರೆ, ಈ ಹಿಂದೆ ಎಲ್ಲ ನಮ್ಮ ಜಾತ್ರೆಗಳಲ್ಲಿ, ಹಳ್ಳಿಗಳಲ್ಲಿ ಇವತ್ತಿಗೂ ಇದೆ. ಈ ಟೊರ್ರಾ ಅಂತಾರೆ, ನೋಡಿದ್ದೀರಾ ನೀವು? ಟೊರ್ರಾ ಅಂತ ಇವತ್ತಿನ ಹೆಸರು ಅದಕ್ಕೆ. ಹಿಂಗೆ ತೊಟ್ಲ ಥರ ಕೂರಿಸ್ಬಿಟ್ಟು ಜನನ ಹಿಂಗೆ ತಿರುಗಿಸಿದ್ರೆ ಹಿಂಗೆ ಸುತ್ತೋ ಅಂತದ್ದು. ಈ ಹಳೆ ಜಾತ್ರೆಗಳಲ್ಲಿ ಇವೆಲ್ಲ ಬರ್ತಿದ್ವು. ಎಲ್ಲವನ್ನೂ ಬಂದರು. ವಿಧ ವಿಧದ ಹಗ್ಗದ ಮೇಲೆ ನಡೆಯೋರು, ಆಟ ಆಡೋರು, ಮಲ್ಲರು, ಜಟ್ಟಿಗಳು, ಖಡ್ಗ ಯುದ್ಧ ಮಾಡೋರು, ಕುದುರೆ ಓಡಿಸೋರು, ಚೆನ್ನಾಗಿ ಕುದುರೆನ ಬೇರೆ ಬೇರೆ ಥರ ಓಡಿಸೋರೆಲ್ಲ ಇದ್ದರು. ಅವರೆಲ್ಲ ಬಂದರು. ಇವರೆಲ್ಲ ಸೇರಿದ್ರು ಹಬ್ಬಕ್ಕೆ. ಎಲ್ಲಿ? ಶ್ರೀರಂಗಪಟ್ಟಣದಲ್ಲಿ ಅಂತ. ಇವತ್ತೇನು ನಡೀತಾ ಇದೆಯೋ ಉತ್ಸವ, ಈ ಎಲ್ಲ ಉತ್ಸವದ ಪರಿಕಲ್ಪನೆ ಆರಂಭವಾಗಿದೆ.